ದೊಡ್ಡನಗೌಡ ಪಾಟೀಲ್ ಅವರಿಗೆ, ಇಲ್ಲಿ ನೆರೆದಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರೇ ಹಾಗೂ ರೈತ ಬಾಂಧವರೇ ಹಾಗೂ ವೇದಿಕೆಯಲ್ಲಿದ್ದಂತೆ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಈ ಕ್ಷೇತ್ರದ ಶಾಸಕ ಮಾತೆತ್ತಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಾನ. ಅಭಿವೃದ್ಧಿ ಎಲ್ಲೈತೆ ಅಂದ್ರೆ ಒಂದು ದಿವಸ ಲಿಸ್ಟ್ ಮಾಡ್ಕೊಂಡು ನೀನು ಸರ್ಕಲ್ ಬಾ, ನಾವು ಸರ್ಕಲ್ ಬರ್ತೀವಿ. ಏನಪ್ಪಾ ಅಂತಂದ್ರ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ನಮ್ಮ ದೊಡ್ಡನಗೌಡ ಸಾಹೇಬ್ರಿದ್ದಾಗ ಅಂಬೇಡ್ಕರ್ ವಸತಿ ಶಾಲೆ ಮಂಜೂರಾಗಿ ಮಾಡ್ಕೊಂಡ್ಬಂದ್ರು. ಆ ಮಂಜೂರು ನಾ ತಂದಿನಿ ಅಂತ ಹೇಳ್ತೀವಿ. ಉದ್ಘಾಟನೆ ಮಾಡಿ ನಮ್ಮ ದೊಡ್ಡನಗೌಡ ಸಾಹೇಬ್ರು ಮಾಡಿದ್ರು, ನಾ ಮಾಡಕ್ ಹೋಗಿದ್ದ, ಇದು ದೊಡ್ಡನಗೌಡ ಮಾಡ್ಯಾನ ಅಂತ ಹೇಳಿದ್ರ ಅನುದಾನ ಬಂದಿಲ್ಲ. ದೊಡ್ಡನಗೌಡರು ಉದ್ಘಾಟನೆ ಮಾಡ್ಯಾರ, ನೀ ಅಲ್ಲಿ ಏನ್ ಮಾಡಕ್ ಹೋಗಿದ್ದಪ್ಪ ಶಾಸಕ? ಆಮೇಲೆ ಮಾತಾಡ್ತಿ, ನೀನು ಲಿಂಗಸೂರ್ಲಿಂದ ಬಂದವ, ಆಮೇಲೆ ನೀನು ಅದೇ ಅಂತ ಮಾತಾಡ್ತಿ. ನಿನ್ನೂ ನಾವು ಕ್ವಶನ್ದಾಗ ಕರೆದು ಕ್ವಶನ್ದಾಗ ಮಾತಾಡಿದ್ರ ನಿನ್ನ ಪರಿಸ್ಥಿತಿ ಎಲ್ಲಿ ಬರ್ತೈತಿ? ಇದೇ ರೀತಿ ನೀನು ಮುಂದುವರ್ಸಿದಿ ಅಂತಂದ್ರ ಅವ್ರಿಗೆ ಎಲ್ಲೇನೋದು ಇವ್ರಿಗೆ ಎಲ್ಲೇನೋದು ಅಂತ ನೀವು ಮುಂದುವರ್ಸಿದ್ದ ಕರೆವಾಯ್ತು ಅಂತಂದ್ರ ಇನ್ನು ಆ ಶಬ್ದ ನಮ್ಮ ಪಕ್ಷದಾಗ ಇಡೀ ತಾಲೂಕಿನ ಕಾರ್ಯಕರ್ತರು ನಿನಗೆ ಬಳಸಿದ್ರ ನಿನ್ನ ಮರ್ಯಾದೆ ಎಲ್ಲ ಹೋಗ್ತಾರ ಮೊದಲು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು. ತಿಳ್ಕೊಂಡಾರ ಮಾತಾಡಿದ್ರೆ ಹಿಂಗಿರ್ತೈತಿ. ಅದಕ್ಕೆ ದಯವಿಟ್ಟು ನಾವ್ ಹೇಳದ್ ನಿನಗ ಒಂದ್ ಏನಂದ್ರ ಬಾಯಿ ನಿಂದು ಸರಳ ಇದ್ರ ನಮ್ಮ ಶಾಸಕರದು ಸರಳ ಇರ್ತೈತಿ, ನಮ್ಮ ಕಾರ್ಯಕರ್ತರದು ಸರಳ ಇರ್ತೈತಿ. ಬಾಯಿ ಬಿಟ್ಟಿ ಅಂದ್ರೆ ಇನ್ ಮೇಲೆ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ನಿನಗೆ ಮಾತಾಡ್ತಾನ. ಆಮೇಲೆ ಈ ಕ್ಷೇತ್ರದ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸತ್ತೋಗೈತಿ. ಅಧಿಕಾರದಾಗ ಐತಂದ್ರೂ ತಮ್ಮ ಕುರ್ಚಿಗೆ ಅಂಟಿಕೊಂಡು ಈಗ ಮೂರನೇದಾಗ ಬಂದು ನಂತರ ಇಲ್ಲೇ ಅಲ್ಲೇ ಊಟ ಮಾಡಿ ಇಬ್ರು ಓಕೆ ಮಾಡ್ಕೊಂಡ್ರು. ಆದ್ರೆ ದಯವಿಟ್ಟು ಮುಂದಿನ ಮುಖ್ಯಮಂತ್ರಿ ಯಾರು ಅಂದ್ರ 2028ಕ್ಕೆ ಈ ರಾಜ್ಯದ ಬಿಜೆಪಿ ಸರ್ಕಾರ ಬರ್ತೈತಿ. ಈ ಕ್ಷೇತ್ರದಾಗ ದೊಡ್ಡನಗೌಡ MLA ಆಗಿರ್ತಾರ. 2028ಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾನೆ ತಿಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇಳಕಲ್ ನಗರದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಏನು ರಾಜ್ಯ ಸರ್ಕಾರದ ಕಣ್ತರಿಸುವಂತ ಕೆಲಸವನ್ನ ರೈತರು ಭಾರತೀಯ ಜನತಾ ಪಾರ್ಟಿ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಇರುವಂತಹ ಏನು ಭ್ರಷ್ಟ ಕಾಂಗ್ರೆಸ್ ಏನು ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ಯಾವುದೇ ರೈತರ ಚಿಂತನೆ ಮಾಡ್ತಿಲ್ಲ. ಹಿಂದುಳಿದ ವರ್ಗಗಳ ಹೆಸರಿನ ಮೇಲೆ, ದಲಿತ ವರ್ಗಗಳ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಯಾವುದೇ ಹಿಂದುಳಿದ ವರ್ಗಗಳಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಮಾಡದೆ ಕೇವಲ ತಮ್ಮ ಕುರ್ಚಿಗೋಸ್ಕರ, ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಹನುಮ ಜಯಂತಿ ಅಂದು ನಾಟಿ ಕೋಳಿ ತಿನ್ನುವಂತಹ ಕೆಲಸವನ್ನ ಏನ್ ಮಾಡ್ತಿದ್ದೀರಿ, ಆ ನಾಟಿ ಕೋಳಿ ತಿನ್ನುವಂತ ಕೆಲಸ ರಾಜ್ಯದಲ್ಲಿ ರೈತರು ಯಾವ ರೀತಿ ಕಷ್ಟದಲ್ಲಿದ್ದಾರೆ, ಯಾವ ರೀತಿ ಬವಣೆಯನ್ನು ಅನುಭವಿಸಿದ್ದಾರೆ ಅನ್ನೋದನ್ನ ಕಣ್ತರದು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಏನು ರೈತರ ಕಡೆ ಬಯಲು ಸೀಮೆ ಕಡೆ ಬಂದು ನೋಡುವಂತ ಕೆಲಸವನ್ನು ಮಾಡಿ. 60% ಹೋಗಿತ್ತು, ನೀ 20 ಅಂತ 60% ಹೋಗಿತ್ತು, 60% ಹೋಗಿತ್ತು. ಇದು ಪೇಟಿಎಂ ಶಾಸಕ ಯಾರು? ಹುಣಸೂರು ಮತಕ್ಷೇತ್ರದ ಶಾಸಕ ಯಾರು? ಪೇಟಿಎಂ ಶಾಸಕ ಒಂದು ಮತನ ಇವತ್ತು ಇಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಎಚ್ಚರದಿಂದಿರ್ರಿ, ಧೈರ್ಯವಾಗಿರ್ರಿ. ಅವನ ತಾಲಿ ಅಸ್ತ್ರ ಒಂದ ಏನು ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸೋದು ಏನಾಗಿದಿಲ್ಲ. ಯಾರು ಹೆದರ್ಬೇಕಾಗಿಲ್ಲ, ಯಾರು ಅಂಜಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ಆದ್ರಿಂದ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ. ಯಾವಾಗಲೂ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ.